ಹಾಯ್ ಎವ್ರಿವನ್, ಹೇಗಿದ್ದೀರಾ? ಇವತ್ತು ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಉಂಟಲ್ಲ, ನಮ್ಮ ಪುತ್ತೂರಲ್ಲಿ ಪುತ್ತೂರು ಫೆಸ್ಟಿವಲ್ ನಡೀತಾ ಉಂಟು. ಹಾಗಾದ್ರೆ ಇಲ್ಲಿಗೆ ಬರಬೇಕು, ವಿಡಿಯೋ ಮಾಡಬೇಕು ಅಂತೇಳಿ ತುಂಬಾ ದಿವಸ ಆಯ್ತು ಪ್ಲಾನ್ ಮಾಡೋದು. ಹಾಗಾದ್ರೆ ಇವತ್ತು ನಾವು ಇಲ್ಲಿ ವಿಸಿಟ್ ಮಾಡಿದ್ವಿ. ಇಲ್ಲಿ ಟಿಕೆಟ್ ಎಷ್ಟು ಗೊತ್ತಾಯ್ತು? ಒಬ್ಬರಿಗೆ 50 ರುಪೀಸ್, ಇಬ್ಬರಿಗೆ 100 ರುಪೀಸ್ ಆಗುತ್ತೆ. ಆದ್ರೆ ನಾನು ಮತ್ತು ನನ್ನ ಫ್ರೆಂಡ್ ಟಿಕೆಟ್ ತೆಗ್ದ್ವಿ. ಮತ್ತೆ ನಾವು ಇನ್ ಸೈಡ್ ಹೋಗ್ತಾ ಇದ್ವಿ ಆಯ್ತಾ, ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು. ನನ್ನಲ್ಲಿ ತುಂಬಾ ಮಂದಿ ಹೇಳಿದ್ರು, ನೀವು ಇಲ್ಲಿಗೆ ಬರ್ಬೇಕು, ವಿಸಿಟ್ ಮಾಡಬೇಕು, ಇಲ್ಲಿ ವಿಡಿಯೋ ಎಲ್ಲ ತೆಗಿಬೇಕು, ಭಾರಿ ಖುಷಿ ಆಗ್ತದೆ ಆಯ್ತಾ, ಒಳಗಡೆ ಹೋಗಿ ಭಯಂಕರ ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ನಾವು ಕೂಡ ಇವತ್ತು ಇಲ್ಲಿ ವಿಸಿಟ್ ಮಾಡಿದ್ವಿ. ನನಗೆ ಎಂಟರ್ ಆದಾಗಲೇ ಭಾರಿ ಶಾಕ್ ಆಯ್ತಾ. ಒಳಗಡೆ ನಾವಿತ್ತು ಲಂಡನ್ ಅಲ್ಲಿ ಇರೋದು. ಇಲ್ಲಿ ನೋಡಿ ಅಂತೆ ಲಂಡನ್ ಬ್ರಿಡ್ಜ್ ನೋಡಿ ಭಾರಿ ಶಾಕ್ ನನಗೆ. ಒಂದ್ ಸೈಡ್ ಮತ್ತೊಂದ್ ಸೈಡ್ ನಾನು ತಿರುಗಿ ನೋಡಿದಾಗ ಉಂಟಲ್ಲ ಮಲೇಷ್ಯಾದ ಪೆಟ್ರೋನ್ಸ್ ಟವರ್ ಆಯ್ತಾ. ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಪೆಟ್ರೋನ್ಸ್ ಟವರ್. ಇವತ್ತು ನಾವು ಪುತ್ತೂರಲ್ಲೆಲ್ಲ ಇರೋದು, ಲಂಡನ್ ಅಲ್ಲಿ ಇರೋದು. ಭಾರಿ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ಮತ್ತೆ ಒಂದ್ ಸೈಡ್ ನೋಡಿದಾಗ ಉಂಟಲ್ಲ ಫೋಟೋಸ್, ಬೇರೆ ಬೇರೆ ಫೋಟೋಸ್. ನನಗಿಂತ ಫೋಟೋಸ್ ಎಲ್ಲ ಭಾರಿ ಇಷ್ಟ ಇಂತ ಫೋಟೋಸ್ ಎಲ್ಲ ನೋಡುವಾಗ. ಇದನ್ನ ನೋಡುದು ಅಂತ ಹೇಳಿದ್ರೆ ಬೇರೆ ಬೇರೆ ಫೋಟೋಸ್ ಆಯ್ತಾ, ಒಂದಲ್ಲ ಎರಡಲ್ಲ. ಮತ್ತೇನ್ ಗೊತ್ತೇ, ನಾವು ಸಣ್ಣ ಇರುವಾಗ ಚಿಂಟು ಟಿವಿ ಇಂಥದೆಲ್ಲ ನೋಡ್ತಾ ಇದ್ವಿ, ಡೋರಾ ಇಂಥದೆಲ್ಲ, ಅಂತ ಪಿಕ್ಚರ್ಸ್ ಎಲ್ಲ ಉಂಟು. ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಅವ್ರು ಹೋಗ್ಲಿಕ್ಕೆ ಇಲ್ಲ, ಇದರ ಎದುರುಗಡೆ ಎಲ್ಲ ನಿಂತು ಫೋಟೋ ಎಲ್ಲ ತೆಗಿಬಹುದು ನಿಮಗೆ ಆಯ್ತಾ. ಬಂದ್ರೆ ಇಲ್ಲೆಲ್ಲ ತೆಗಿತಾ ಇದ್ರು, ನಾನು ಕೂಡ 1-2-3 ಫೋಟೋಸ್ ಎಲ್ಲ ತೆಗೆದಿದ್ದೀನಿ, ತಮಿನಲ್ಲಿ ನಿಮಗೆ ನೋಡ್ಬೋದು. ಮತ್ತೇನ್ ಮಾಡೋದು, ನನ್ನ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಯ್ತು ಇವತ್ತು. ನಾನು ಇವತ್ತು ಲಂಡನ್ ಬ್ರಿಡ್ಜ್ ಹತ್ತಾ ಇದ್ದೀನಿ. ನನ್ನ ಪ್ಲಾನ್ ಇತ್ತು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ. ಅದ್ರಲ್ಲಿ ಫಸ್ಟ್ ಸ್ಟೆಪ್ ನಾ ಹಿಟ್ ಆಯ್ತಾಯ್ತಾ ಇವತ್ತಿಗೆ. ಇನ್ನೊಂದು ನಾನು ಲಂಡನ್ ಬ್ರಿಡ್ಜ್ ಹತ್ತಾ ಇದ್ದೀನಿ, ವೆರಿ ಪ್ರೌಡ್ ಆಯ್ತಾ. ನಮ್ಮ ಪುತ್ತೂರಲ್ಲಿ ಲಂಡನ್ ಬ್ರಿಡ್ಜ್ ಹತ್ತಾ ಇದ್ದೀನಿ. ನನಗೆ ನೋಡಿ ಫುಲ್ ಖುಷಿ ಆಯ್ತು ಇದನ್ನು ನೋಡಿದರೆ. ಅದನ್ನ ನಿಮ್ಗೆ ನೋಡ್ಬೋದು ಆಯ್ತಾ. ಒಳಗೆ ನಾವು ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಖಾಲಿ ಇದು ಮಾತ್ರ ಅಲ್ಲ, ಇಲ್ಲಿ ಫುಲ್ ಕೌಂಟರ್ಸ್ ಇದೆ, ಅದೇ ರೀತಿ ಶಾಪ್ಸ್ ಇದೆ ಆಯ್ತಾ, ಬೇರೆ ಬೇರೆ. ಅದರೆಲ್ಲ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟ್ ಇಲ್ಲ ಎಂಡ್ವರೆಗೆ ನೀವು ವಾಚ್ ಮಾಡಲೇಬೇಕಾಯ್ತಾ ಈ ವಿಡಿಯೋವನ್ನು. ಮತ್ತೆಲ್ಲರಿಗೆ ಶೇರ್ ಮಾಡಿ. ನಮ್ಮ ಪುತ್ತೂರಿದು ವಿಡಿಯೋ ಗೊತ್ತಾಯ್ತಾ, ನಮ್ಮ ಪುತ್ತೂರಲ್ಲಿ ಒಂದು ಫೆಸ್ಟಿವಲ್ ನಡೀತಾ ಉಂಟು, ಫುಲ್ ಸ್ಪ್ರೆಡ್ ಮಾಡಿ ಆಯ್ತಾ, ಫುಲ್ ಶೇರ್ ಮಾಡಿ ಈ ವಿಡಿಯೋವನ್ನು. ಆದ್ರೆ ನಾವೀಗ ಅಲ್ಲಿ ನಾವು ಕೌಂಟರ್ಸ್ ಹತ್ರ ಹೋಗ್ತಾ ಇದ್ವಿ. ಫಸ್ಟಿಗೆ ನಾವು ಉಂಟಲ್ಲ ಶಾಪ್ ಹತ್ರ ಹೋದಾಗ ಇಲ್ಲಿ ತುಂಬಾ ಶಾಪ್ ಉಂಟು, ಒಂದಲ್ಲ ಎರಡಲ್ಲ ತುಂಬಾ ಶಾಪ್ ಉಂಟು. 10-20 ರೂಪಾಯಿಗೆಲ್ಲ ಐಟಮ್ ಸಿಗ್ತದೆ ಆಯ್ತಾ. ನಿಮಗೆ ಬಂದ್ರೆಲ್ಲ ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಐಟಮ್ಸ್ ಇದೆ, ಫುಡ್ ಪ್ರಾಡಕ್ಟ್ಸ್, ಅದೇ ರೀತಿ ಫ್ಯಾನ್ಸಿ ಲೇಡೀಸ್ಗೆಲ್ಲ ಬಂದ್ರೆ ತಗೊಳ್ಬೋದು ಆಯ್ತಾ. ನಾವು ಇವರ ಹತ್ರ ಮಾತಾಡಿಸಿ ನೋಡೋಣ ಆಯ್ತಾ. ಇದೊಂದು ಪಿಕಲ್ಸ್ ಇದು ಶಾಪ್, ಇಲ್ಲಿ ವೆರೈಟೀಸ್ ಆಫ್ ಪಿಕಲ್ಸ್ ಇದೆ. ಇವ್ರ ಹತ್ರ ಕೇಳಿ ನೋಡಲ್ಲ ಏನೆಲ್ಲ ಏನೆಲ್ಲ ಐಟಮ್ಸ್ ಇದೆ ಅಂತ. ಇಲ್ಲೊಮ್ಮೆ ನಾವು ಕೇಳಿ ನೋಡೋಣ ಆಯ್ತಾ. ಪ್ರಭುಕುಮಾರ್ ಅಂತ, ಮೈಸೂರು. ಇದು ಉಪ್ಪಿನಕಾಯಿ ಸರ್, ಪಿಕಲ್ಸ್. ಇದು ರಾಜಸ್ಥಾನಿ ಟೈಪ್. ಆಯಿಲ್ ಮಸಾಲ ಎಲ್ಲ ಬಂದು ಚೇಂಜ್ ಬರುತ್ತೆ. ನಾವು ಇನ್ಚಾರ್ಜ್ ಮೇಂಟೈನ್ ಪೂರ್ತಿ ಮೇಂಟೈನ್. ಇದರಲ್ಲಿ ಇದು ಆಂಧ್ರ ಬರುತ್ತೆ, ಇದು ಇದು ಹುಬ್ಳಿದು ಚಟ್ನಿ ಪುಡಿ, ಇದು ಮೈಸೂರು ಮಿಲ್ಕ್ ಕೆಜಿ ಸೈಜ್ ಇರುತ್ತೆ. ಇದು ಪುಳಿಯೋಗರೆ ಪುಡಿ ಇರುತ್ತೆ ಮೈಸೂರು. ಇದು ಮಿಕ್ಸ್ ವೆಜಿಟೇಬಲ್, ರೆಡ್ ಚಿಲ್ಲಿ, ಪೆಪ್ಪರ್ ಮಸಾಲ. ಇದು ದೊಡ್ಡಲಿಕಾಯಿ ಅಂತಲ್ಲ, ನಿಂಬೆಕಾಯಿ ದೊಡ್ಡದಿದು. ನಿಂಬೆಕಾಯಿ, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಇದೆ. ಇದು ಜಾಕ್ ಫ್ರೂಟ್, ಅದು ಚಲ್ಲಂಗಾಯಿ ಬರುತ್ತೆ, ಹಾಗಲಕಾಯಿ ಇದೆ, ಕವಳೆಕಾಯಿ ಇದೆ, ಇದು ಕರಂಡವಳಿ. ಮ್ಯಾಂಗೋ 6 ವೆರೈಟಿ ಇದೆ. ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಮಿಡಿ ಮ್ಯಾಂಗೋ, ಡ್ರೈ ಮ್ಯಾಂಗೋ, ಆಂಧ್ರ ಮ್ಯಾಂಗೋ, ಪಂಜಾಬಿ ಮ್ಯಾಂಗೋ, 6 ವೆರೈಟಿ ಬರುತ್ತೆ. ಕೊಟ್ಟೆ ಒಂದು ಪಾವ್ ಕೆಜಿ ಲೆಕ್ಕ. ಅದು ಬಿಟ್ಟರೆ ನೋಡಿ ಬೆಳ್ಳುಳ್ಳಿ 3 ಫ್ಲೇವರ್ ಇದೆ, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಪೆಪ್ಪರ್ ಇದೆ. ತುಂಬಾ ಕೌಂಟರ್ಸ್ ಉಂಟು, ಬೇರೆ ಬೇರೆ ಐಟಮ್ಸ್ ಇದೆ, ಫುಡ್ ಪ್ರಾಡಕ್ಟ್ಸ್ ಐಟಮ್ಸ್ ಎಲ್ಲ ಉಂಟು. ನಿಮಗೆ ಮನೆಗೆಲ್ಲ ಪರ್ಚೇಸ್ ಮಾಡಬಹುದು. ನಾನು ಕೂಡ 1-2-3 ಐಟಮ್ಸ್ ಎಲ್ಲ ತಗೊಂಡ್ವಿ. ಮತ್ತೆ ಆ ಪಿಕಲ್ಸ್ ಕೂಡ ಟೇಸ್ಟ್ ಮಾಡಿದಲ್ಲ, ವೆರಿ ಟೇಸ್ಟ್ ಇತ್ತು, ಅದು ಕೂಡ ನಾನು ಪರ್ಚೇಸ್ ಮಾಡಿದೆ ಆಯ್ತಾ. ಮತ್ತೇನ್ ಗೊತ್ತೆ, ನಾನೊಂದು ಸ್ಪೇಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಲಕ್ಕಿದ್ರೆ ಮಾತ್ರ ಇಲ್ಲಿಗೆ ಬರ್ಬೇಕಾಯ್ತಾ. ನನಗೆ ಲಕ್ಕೇ ಇಲ್ಲ. ಏನ್ ಗೊತ್ತಾ, ಇದೆಲ್ಲ ಬಾಲ್ ಥ್ರೋ ಮಾಡುವಂಥದ್ದು, ದುಡ್ಡು ಕೊಟ್ಟು ನಮಗೆ ಏನ್ ಮಾಡ್ತಾರೆ, ಒಂದು ಪ್ಲೇ ಆಟ ಆಡುವಂಥದ್ದು. ಅದರಲ್ಲಿ ಬಿದ್ರೆ ನಿಮಗೆ ಇಂಥ ಐಟಮ್ಸ್ ಸಿಗುತ್ತೆ ಹಾಗೆ ಅಂತ ಹೇಳಿ. ಆದ್ರೆ ನಾನು ಕೂಡ ಏನ್ ಮಾಡಿದೆ, ಒಂದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದೆ ಆಯ್ತಾ. ಫಸ್ಟ್ ರೋ ಅಲ್ಲಿ ಕೂಡ ಬಿಡ್ಲಿಲ್ಲ, ಸೆಕೆಂಡ್ ರೋ ಅಲ್ಲಿ ಬಿಡ್ಲಿಲ್ಲ. ನನಗೆ ಲಕ್ಕೇ ಇಲ್ಲ ಫ್ರೆಂಡ್ಸ್, ದುಡ್ಡು ಇತ್ತು, ಲಾಸೇ ನನಗೆ. ಎಲ್ಲಿ ಹೋದ್ರು ಕೂಡ ಲಕ್ಕಿಲ್ಲ ಆಯ್ತಾ. ನಿಮಗೆಲ್ಲ ಲಕ್ ಇರ್ಬೋದು, ನೀವು ಬಂದು ಏನ್ ಮಾಡಿ ಎಲ್ಲ ಪ್ಲೇ ಮಾಡಿ ಎಲ್ಲ ನೋಡಿ ಆಯ್ತಾ. ನಿಮಗೆಲ್ಲ ಚಾನ್ಸ್ ಇರ್ಬೋದು, ಏನಾದ್ರೂ ಒಂದೊಂದು ಐಟಮ್ಸ್ ಎಲ್ಲ ಸಿಗ್ಬೋದು. ಹಾಗೆ ತುಂಬಾ ಕೌಂಟರ್ ಉಂಟು ಬೇರೆ ಬೇರೆ, ಅದಕ್ಕೆಲ್ಲ ಹೋದ್ರೆ ನೀವು ಏನ್ ಮಾಡ್ಬೋದು, ಪಾರ್ಟಿಸಿಪೇಷನ್ ಮಾಡ್ಬೋದು. ಮತ್ತೆ ಮಕ್ಕಳಿಗೆ ಉಂಟಲ್ಲ ಇಂಥ ಮಾರ್ಯ ಎಷ್ಟು ಉಂಟು ಗೊತ್ತಾಯ್ತಾ. ಮಕ್ಕಳಿಗೆ ಬಂದ್ರೆ ತುಂಬಾ ಖುಷಿ ಆಗ್ಬೋದು ಇದೆಲ್ಲ ನೋಡಿದ್ರೆ, ಆಟ ಆಡುವುದು ನೋಡಿದಂತೆ. ತುಂಬಾ ಉಂಟು, ಬೇರೆ ಬೇರೆ ಇದೆ ಆಯ್ತಾ, ಒಂದೊಂದು ಬೇರೆ ಬೇರೆ ಇದೆ. ನನಗೆ ಕೂಡ ಇದ್ರಲ್ಲಿ ಕೂತ್ಕೊಳ್ಬೇಕು ಅಂತ ಎಲ್ಲ ಭಾರಿ ಆಸೆ ಇತ್ತು. ಮತ್ತೆ ಎಲ್ಲರೂ ನನ್ನ ನೋಡಿ ಟ್ರೋಲ್ ಮಾಡಿದ್ರೆ ನಾಳೆ ವಿಡಿಯೋ ತೆಗೆದು ಹಾಕ್ಬೋದು ಎಲ್ಲರೂ ಕೂಡ. ಇಲ್ಲಿ ನೋಡಿ ಆಯ್ತಾ, ಕುಟ್ಟಿ ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ. ಅದ್ರಲ್ಲಿ ತುಂಬಾ ಇದೆ ಆಯ್ತಾ, ಪ್ಲೇ ಸ್ಟೇಷನ್ ಅಲ್ಲಿ ಬೇರೆ ಬೇರೆ ಇದೆ. ಈಗ ಬಂದು ಏನ್ ಮಾಡ್ಬೋದು, ಆಟ ಆಡ್ಬೋದು. ಮತ್ತೆ ನಾವು ನೆಕ್ಸ್ಟ್ ಅಲ್ಲಿ ಹೋಗುವುದಾಯ್ತಾ, ಫುಡ್ ಕೌಂಟರ್ಸ್ ಹೋಗ್ತಾ ಇದ್ದೀನಿ. ಅದರ ವಿಡಿಯೋ ಕೂಡ ಇದ್ರಲ್ಲಿ ಆಡ್ ಮಾಡ್ತಾ ಇದ್ದೇನೆ ಆಯ್ತಾ. ನಾವೊಬ್ರು ಫುಡ್ ಅಲ್ಲ, ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ. ನಾನು ಇಲ್ಲಿಗೆ ಫಸ್ಟ್ ಫುಡ್ ಸ್ಪೇಸ್ಗೆ ಬರಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದದ್ದು. ಮತ್ತೊಂದು ವಿಡಿಯೋ ಅಲ್ಲಿಂದ ಇಂಟ್ರೋ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ, ಫಸ್ಟ್ ಎಂಟ್ರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಬಂದು. ಇಲ್ಲಿ ಬೇರೆ ಬೇರೆ ಫುಡ್ ಐಟಮ್ಸ್ ಅಲ್ಲ, ಒಂದಲ್ಲ ಎರಡಲ್ಲ ತುಂಬಾ ಐಟಮ್ಸ್ ಇತ್ತು. ಪಾವ್ ಭಾಜಿ ಎಲ್ಲ ರೆಡಿ ಆಗ್ತಾ ಇತ್ತು ನಮ್ಮ ಎದುರುಗಡೆ. ನಾವು ಕೂಡ ಇಲ್ಲಿ ಒಬ್ಬರ ಹತ್ರ ಮಾತಾಡಿಸಿ ನೋಡೋಣ, ಈ ಫುಡ್ ಕೌಂಟರ್ಸ್ ಹತ್ರ ಹೇಗಿದೆ, ಕ್ರೌಡ್ ಹೇಗಿದೆ ಅಂತ ಹೇಳಿ. ಇಲ್ಲಿ ಒಬ್ರು ಅಣ್ಣನ ಹತ್ರ ಮಾತಾಡಿಸಿ ನೋಡೋಣ ಆಯ್ತಾ. ಓಕೆ, ಡಿಸೆಂಬರ್ 15 ತನಕ ಇರ್ತದೆ. ಐಟಮ್ಸ್ ಪಚ್ಚೋಡಿ, ಚರ್ಮೋರಿ ಮತ್ತೆ ಸ್ಪೆಷಲ್ ಅಂತ ಇದೆ.
ತುಂಬಾ ಐಟಮ್ಸ್ ಇದೆ. ಮ್ಯಾಂಗೋ ಅದೆಲ್ಲ ಹೌದಲ್ಲ. ಹೇಗಿದೆ ಕ್ರೌಡ್ ಹೇಗಿದೆ ಕ್ರೌಡ್ ಒಳ್ಳೆ Saturday ಸಂಡೆ ಒಳ್ಳೆದಿರ್ತದೆ. ಹೌದಲ್ಲ ಇಲ್ಲ ಬರ್ಲಿ ಅಲ್ಲ. ಫುಡ್ ಕೌಂಟರ್ಸ್ ಮುಗಿಲಿಲ್ಲ ಆಯ್ತಾ, ತುಂಬಾ ಫುಡ್ ಕೌಂಟರ್ಸ್ ಉಂಟು ಬೇರೆ ಬೇರೆ. ನಾನು ಸಣ್ಣ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು. ನೀವು ಎಲ್ಲ ಮಾಡ್ಕೊಂಡು ಹೋದ್ರೆ 1 hour ಬೇಕಾಯ್ತಾ, ಸಣ್ಣ ವಿಡಿಯೋ ಇದು. ಹಾಗಾದ್ರೆ ಇಲ್ಲಿ ನೋಡಿ, ನಾನು ಕೂಡ ಒಂದು ಐಟಮ್ ಆರ್ಡರ್ ಮಾಡಿದೆ, ನನ್ನ ಫೇವರೇಟ್ ಆಗಿರುವಂತದ್ದು ಒಂದು ಪೊಟೆಟೋ ಸ್ಟ್ರೈಪ್ಸ್ ಅಂತ ಹೇಳಿ. ಅದಾದ್ರೆ ರೆಡಿ ಆಗ್ತಾ ಉಂಟು, ಅದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ನಾನು ದೊಡ್ಡ ಫುಡ್ ಅಂತ ಹೇಳಿ, ಎಲ್ಲಿ ಫುಡ್ ಉಂಟು ಅಲ್ಲಿ ನಾನು ಇರ್ತೇನೆ. ಹಾಗಾದ್ರೆ ನೋಡಿ, ನಮ್ಮ ಐಟಮ್ ರೆಡಿ ಆಗಿ ಬಂದೆ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಆಯ್ತಾ. ಇಟ್ ವಾಸ್ ವೆರಿ ಟೇಸ್ಟಿ ಆಗಿತ್ತು. ನೀವು ಕೂಡ ವಿಸಿಟ್ ಮಾಡಿ ನೋಡಿ ಆಯ್ತಾ, ಭಾರಿ ಖುಷಿ ಆಗ್ತಾ ಇದರೊಳಗೆ ಬಂದ್ರೆ. ಟೈಮ್ ಸ್ಪೆಂಡ್ ಆಗುತ್ತೆ, ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ. ಫ್ಯಾಮಿಲಿ, ಫ್ರೆಂಡ್ಸ್, ಕಪಲ್ಸ್ ನಿಮ್ಗೆಲ್ಲರಿಗೂ ಬರ್ಬೋದು, A to Z ಎಲ್ಲರಿಗೂ ಬರ್ಬೋದು. ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಅವ್ರು ಹೋಗ್ಲಿಕ್ಕೆ ಇಲ್ಲ, ಅವ್ರಿಗೆ ಭಾರಿ ಖುಷಿ ಆಗ್ಬೋದು ಇದರೊಳಗೆ ಬಂದ್ರೆ. ನೀವು ಕೂಡ ಬನ್ನಿ. 50 rupees ಟಿಕೆಟ್ ಆಯ್ತಾ, ತುಂಬಾ ರೇಟ್ ಏನಿಲ್ಲ. ಸಂಜೆ 5 o'clock ಇಂದ ಸ್ಟಾರ್ಟ್ ಆಗುತ್ತೆ ಅಂತೆ, 10 ವರೆಗೆ ಇರುತ್ತೆ ಅಂತೆ. ಮತ್ತೇನ್ ಗೊತ್ತಾಯ್ತಾ, ಈ ನೈಟ್ ವ್ಯೂ ಕಲರ್ಫುಲ್ ಆಗಿರುತ್ತೆ. ಈ ಕ್ರೌಡ್ ಇದರಲ್ಲಿ ನೋಡುವಾಗ ಫುಲ್ ಕಲರ್ಫುಲ್ ಆಯ್ತಾ. ಮತ್ತೇನ್ ಗೊತ್ತಾಯ್ತಾ, ನಾವು ಒಂದ್ ಸೈಡ್ ಹೋದಾಗ ಅಲ್ಲಿ ಸೆಲ್ಫಿ ಪಾಯಿಂಟ್ ಉಂಟು. ನಾನು ಈ ವಿಡಿಯೋದಲ್ಲಿ ನೋಡ್ತಾ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೆಲ್ಫಿ ಪಾಯಿಂಟ್ ಮಕ್ಕಳೆಲ್ಲ ತೆಗಿತಾ ಇದ್ರು. ನಾನು ಕೂಡ ಅದರಲ್ಲಿ ನಿಂತು ಒಂದು ವಿಡಿಯೋ ಫೋಟೋ ಎಲ್ಲ ತೆಗೆದೆ. ನಮ್ಮ ಫ್ರೆಂಡ್ ಅನ್ನು ನಿಮಗೆ ತೋರಿಸ್ಬೇರು, ಆಗದಿಂದ ಕ್ಯಾಮರಾ ಹಿಡಿತಾ ಇದಾರೆ ಪಾಪ. ಇಲ್ಲಿ ನೋಡಿ, ಅವ್ರು ನಾನು ತೋರಿಸಿದೆ ಆಯ್ತಾ. ಇಲ್ಲಿ ನೋಡಿ, ಆಗ ನೀವೆಲ್ಲರೂ ಏನ್ ಮಾಡ್ಬೇಕು, ವಿಡಿಯೋನ ಫುಲ್ ಶೇರ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವೇನ್ ಮಾಡಿ, ಕೀಪ್ ವಾಚಿಂಗ್ ಫ್ರೆಂಡ್ಸ್.